ಪುಣ್ಯವಿದ್ದವರಿಗೆ ಮಾತ್ರ ಪರಮೇಶ್ವರನ ದರ್ಶನ ಭಾಗ್ಯ ಸಿಗುವುದು. ಆ ಪುಣ್ಯ ಫಲದಿಂದಲೇ ನಿನಗೆ ಪರಶಿವನನ್ನು ಕಾಣುವ ಹಂಬಲ ಉಂಟಾಯಿತೆಂದು ಕಾಣುತ್ತದೆ. ಗುರುದೇವ, ಫಲ ಯಾವುದೇ ಇರಲಿ ಅದು ಮಾನವ ಮಾತ್ರರಿಗೆ ತಾನೇ. ದೇವಲೋಕದ ದೇವೇಂದ್ರನಾದ ನನಗೂ ಅಥವಾ ಗುರುವರೇಣ್ಯರಾದ ತಮಗೂ ಪರಶಿವನನ್ನು ಕಾಣಲು ಯಾರ ಅಡ್ಡಿ ಆತಂಕಗಳು ಹೇಳಿ? ಅಗೋ ಅಲ್ಲಿ ನೋಡಿ ಗುರುವರ್ಯ, ಭಯಂಕರ ಜಟೆಯ ಬೈರಾಗಿಯನ್ನು ಕೈಲಾಸದ ದಾರಿಯನ್ನೇ ಅಡ್ಡಗಟ್ಟಿ ತಪಸ್ಸಿಗೆ ಕುಳಿತಿರುವನಲ್ಲ. ಆದರೂ ಅವನ್ಯಾರೋ ಮಹಾ ತೇಜಸ್ವಿಯಂತೆ ಇದ್ದಾನೆ. ಮುಖದಲ್ಲಿ ಅದೆಂತಹ ಪ್ರಶಾಂತತೆ. ನಡೆಯಿರಿ, ಅವನಾರೆಂದು ತಿಳಿದೇ ಬಿಡೋಣ. ಎಲೈ ಮುನಿಯೇ, ಯಾರು ನೀನು? ಕೈಲಾಸದ ದಾರಿಯನ್ನೇಕೆ ಅಡ್ಡಗಟ್ಟಿರುವೆ? ಮಾತು ಬರುತ್ತಿಲ್ಲವೇ? ನಾನೇನು ನಾಟ್ಯವಾಡುವ ಭಿನ್ನಾಣದ ಹೆಣ್ಣೆ? ಅದೇಕೆ ನನ್ನನ್ನೇ ದಿಟ್ಟಿಸಿ ನೋಡುತ್ತಿರುವೆ? ಬಹುಶಃ ಅವನಿಗೆ ಮಾತು ಬಾರದೆಂದು ತೋರುತ್ತದೆ. ಮೃತಃ ಕೆಣಕುವುದರ ಬದಲು ಬಂದ ಕಾರ್ಯ ಗಮನಿಸೋಣ. ನಡೆ. ಕ್ಷಮಿಸಿ ಗುರುದೇವ, ಇವನಿಗೆ ಮಾತನಾಡಲು ಬರುವುದೋ ಇಲ್ಲವೋ ಪರೀಕ್ಷಿಸಿಯೇ ಬಿಡುವೆ. ಎಲೈ ದುರಹಂಕಾರದ ದುರ್ಮತಿ, ಯಾವ ಮಾಯಾವಿ ನೀನು? ನಿಜ ಹೇಳು, ಇಲ್ಲವಾದರೆ ಈ ವಜ್ರಾಯುಧದಿಂದ ನಿನ್ನ ಮರ್ದನ ಮಾಡಿ ಬಿಡುವೆ. ಎಲೈ ಇಂದ್ರ, ವಿಷಕಂಠನ ಮೇಲೆಯೇ ವಜ್ರಾಯುಧದ ಪ್ರಯೋಗವೇ? ದೇವದೇವ, ಮಹಾದೇವ, ಕ್ಷಮಿಸು ಪ್ರಭು, ನಮ್ಮನ್ನು ಕ್ಷಮಿಸು. ನಿನ್ನ ರೂಪವನ್ನು ಅರಿಯದೆ ಹೋದೆವು. ಅರಿತೋ ಅರಿಯದೆಯೋ ಮಾಡಿದ ತಪ್ಪನ್ನು ಕ್ಷಮಿಸು ಜಗದ್ರಕ್ಷಕ, ಕ್ಷಮಿಸು. ಹಣೆಗಣ್ಣಿನಿಂದ ಹೊರಬಿದ್ದಿರುವ ಈ ಕೋಪಾಗ್ನಿ ಹಾವಿನ ದೇಹದಿಂದ ಹೊರಬಿದ್ದ ಪೊರೆಯಂತೆ. ಅದನ್ನು ಶಮನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಇಷ್ಟಾದರೂ ಬೇಡಿದವರನ್ನು ಕಾಡದೆ ಕಾಪಾಡುವುದು ಶಂಕರನಾದ ನನ್ನ ಕರ್ತವ್ಯ. ಇಂದ್ರನ ದುರಹಂಕಾರಕ್ಕೆ ಬುದ್ಧಿ ಕಲಿಸಲೆಂದು ಸಿಡಿದೆದ್ದ ನನ್ನ ಕೋಪದ ಜ್ವಾಲಾಗ್ನಿಯನ್ನು ತಡೆದುಕೊಳ್ಳುವ ಶಕ್ತಿ ಅದಾವುದಿದೆ ಬೃಹಸ್ಪತಿ? ಮಹಾದೇವ, ಧನ್ಯೋಸ್ಮಿ ತಂದೆ. ಆ ಕೋಪಾಗ್ನಿಯನ್ನು ಸಾಗರದಲ್ಲಿ ವಿಲೀನಗೊಳಿಸಿ ನಿನ್ನ ದರ್ಶನಾರ್ಥಿಗಳಾಗಿ ಬಂದ ನಮ್ಮನ್ನು ಹರಸು ತಂದೆ. ತಥಾಸ್ತು. ಪಾಹಿ ಮಾಂ, ಪಾಹಿ ಮಾಂ, ಪಾಹಿ ಮಾಂ. ಜಗತ್ ಸೃಷ್ಟಿಕರ್ತ ಬ್ರಹ್ಮದೇವ, ತ್ರಾಹಿ, ತ್ರಾಹಿ. ಏನಾಯಿತು ದೇವತೆಗಳೇ? ಏಕೆ ಎಲ್ಲರೂ ಏಕಕಂಠದಿಂದ ಪ್ರಾರ್ಥಿಸುತ್ತಿರುವಿರಿ? ಶಿವನ ಹಣೆಗಣ್ಣಿನಿಂದ ಹೊರಟ ಕೋಪಾಗ್ನಿಯು ಮಗುವಾಗಿ ಕೂಗುತ್ತಿರುವ ವಿಚಿತ್ರ ಶಬ್ದದಿಂದಾಗಿ ಜಲಚರ ವಸ್ತುಗಳೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ಅರ್ಥವಾಯಿತು. ಇದು ನನ್ನ ಅರಿವಿಗೆ ಸಿಲುಕದ ಸೃಷ್ಟಿಯಾದರೂ ನಿಮಗೆ ಪರಿಹಾರ ಒದಗಿಸಿಕೊಡುವೆ. ಸಮುದ್ರ ದೇವ, ನಿನ್ನ ಪಾದದ ಬಳಿ ಇರುವ ಈ ಮಗುವಿನ ಜನನ ಹೇಗೇ ಆಗಿದ್ದರೂ ಪಾಲಿಸಿ ಪೋಷಿಸಬೇಕಾದದ್ದು ನಿನ್ನ ಹೊಣೆ. ಅಪ್ಪಣೆ ಬ್ರಹ್ಮದೇವ. ಈ ಶಿಶುವಿನ ಜಾತಕ ಬಲವನ್ನು ಆಯುಷ್ಯ ಬಲವನ್ನು ತಿಳಿಸಿ ತಾವೇ ಹರಸಬೇಕು. ಸಮುದ್ರರಾಜ, ಮಗು ನನ್ನ ಕೊರಳನ್ನೇ ಹಿಡಿದು ವಿಚಿತ್ರವಾಗಿ ನಗುತ್ತಿದೆ. ಎಂತಹ ವಿಚಿತ್ರ ಶಿಶುವಿದು! ಕಾಪಾಡಲು ಬಂದ ನನ್ನ ಕೊರಳನ್ನೇ ಕಿತ್ತು ಬಿಡುವಂತೆ ವರ್ತಿಸಿತಲ್ಲ. ಸಮುದ್ರ ದೇವ, ನನ್ನ ಕಣ್ಣಲ್ಲೇ ನೀರು ತರಿಸಿದ ಇವನಿಗೆ ಜಲಂಧರ ಎಂದು ನಾಮಕರಣ ಮಾಡು. ಇವನು ಮುಂದೆ ಸಕಲ ಶಾಸ್ತ್ರ ಪಾರಂಗತನಾಗಿ ಸಂಪೂರ್ಣ ಶಕ್ತಿಯ ತೋಳ್ಬಲದ ತರುಣನಾಗಿ ಮಹಾ ಪರಾಕ್ರಮಶಾಲಿಯಾಗಿಯೂ ಗಾಂಭೀರ್ಯದಿಂದ ಕೂಡಿದ್ದು ಯುದ್ಧದಲ್ಲಿ ಷಣ್ಮುಖನಿಗೆ ಸಮನಾಗಿ ದೈತ್ಯರಿಗೆಲ್ಲ ಅಧಿಪತಿಯಾಗಿ ಮಹಾವಿಷ್ಣುವನ್ನು ಜಯಿಸುವನು. ದೈತ್ಯ ಗುರು ಶುಕ್ರಾಚಾರ್ಯರನ್ನು ಕರೆಸಿ ಈ ಶಿಶುವಿಗೆ ಸಕಲ ವಿದ್ಯೆಗಳನ್ನು ಕಲಿಸಿ ಕಿರೀಟ ಧಾರಣೆ ಮಾಡಿಸು. ಇವನ ಸತಿಯ ಪಾತಿವ್ರತ್ಯವೇ ಇವನಿಗೆ ವಜ್ರ ಕವಚವಾಗುವುದು. ಧನ್ಯೋಸ್ಮಿ ಬ್ರಹ್ಮದೇವ.
ಧನ್ಯೋಸ್ಮಿ. ಈ ನನ್ನ ಪುತ್ರನಿಗೆ ಯಾರಿಂದಲೂ ಭಯವಿಲ್ಲ ತಾನೆ? ಸರ್ವೇ ಕರ್ಮವಸಾವಯಂ. ಲೋಕಕಂಟಕನಾದಲ್ಲಿ ಜನ್ಮಕಾರಕನೇ ಇವನ ಮೃತ್ಯುವಾಗುವನು. ಅಸುರ ಶ್ರೇಷ್ಠ ಕಾಲನೇಮಿಯ ಮಗಳಾದ ವೃಂದೆಯನ್ನು ವಿವಾಹವಾಗಿ ರಾಜ್ಯಭಾರವನ್ನು ನಡೆಸಲಾರಂಭಿಸಿದನು. ಸಮುದ್ರ ಮಂಥನದ ಸಮಯದಲ್ಲಿ ದಾನವರಿಗೆ ಆದ ಮೋಸವನ್ನು ಶುಕ್ರಾಚಾರ್ಯರಿಂದ ಅರಿತು ತನ್ನ ತಂದೆಗೆ ಸೇರಬೇಕಾದ ಸರ್ವ ಸಂಪತ್ತನ್ನು ಹಿಂಪಡೆಯಲು ಇಂದ್ರಲೋಕವನ್ನು ವಶ ಮಾಡಿಕೊಂಡನು ಜಲಂಧರ. ಶೇಷಶಯನ, ಕರುಣಾಸಾಗರ, ಶ್ರೀಹರಿ, ಕಾಪಾಡು ತಂದೆ, ಕಾಪಾಡು. ಜಲಂಧರನು ಅಮರಾವತಿಗೆ ನುಗ್ಗಿ ಸರ್ವಸ್ವವನ್ನು ಕಿತ್ತುಕೊಂಡು ನಮ್ಮ ಸುರರಿಗೆ ಹಾನಿ ಉಂಟು ಮಾಡಿದ್ದಾನೆ ಪ್ರಭು. ಕಾಪಾಡು ಪ್ರಭು, ನಮ್ಮನ್ನು ಕಾಪಾಡು. ಹೆದರಿ ಓಡಿದರೆ ಯಾವ ಯುದ್ಧವನ್ನೂ ಗೆಲ್ಲಲಾಗದು ದೇವೇಂದ್ರ. ಯುದ್ಧದ ಸಿದ್ಧತೆ ಪ್ರಾರಂಭವಾಗಲಿ. ಸ್ವಾಮಿ, ಸಮುದ್ರದನೆಯೇ ಆದ ನನಗೆ ಜಲಂಧರನು ಸಹೋದರನಾಗಬೇಕು. ರುದ್ರಾಂಶ ಸಂಭೂತನಾದ ಅವನನ್ನು ನೀವು ಸಂಹರಿಸುವುದಿಲ್ಲ ಎಂದು ನನಗೆ ಮಾತು ನೀಡಿ. ನಿನ್ನಿಚ್ಛೆಯಂತೆಯೇ ಆಗಲಿ ದೇವಿ. ದೇವತೆಗಳ ರಕ್ಷಣೆಯ ಭಾರವು ನನ್ನದೇ. ಆದ್ದರಿಂದ ಕಿತ್ತುಕೊಂಡ ಅಮರಾವತಿಯನ್ನು ಹಿಂದಿರುಗಿಸಲು ಹೇಳಿ ಬರುವೆನೇ ವಿನಃ ಅವನನ್ನು ನಾನು ಸಂಹರಿಸುವುದಿಲ್ಲ. ಸಹೋದರ ಸ್ಥಾನದಲ್ಲಿ ಇರುವ ನಿನ್ನನ್ನು ನಾನು ಕೊಲ್ಲಲಾರೆ. ನಿನಗೇನು ವರ ಬೇಕೋ ಹೇಳು. ಹಾಗಾದರೆ ನೀನು ಆಡಿದ ಮಾತಿಗೆ ತಪ್ಪದೆ ಸಮುದ್ರ ರಾಜಧರೆಯೇ ನನ್ನ ಸಹೋದರಿ ಲಕ್ಷ್ಮಿಯ ಸಮೇತ ನನ್ನ ಅರಮನೆಯಲ್ಲೇ ವಾಸ ಮಾಡು. ತಥಾಸ್ತು. ನಾರಾಯಣ ನಾರಾಯಣ. ಜಲಂಧರ ಮಹಾಪ್ರಭುಗಳಿಗೆ ನಮೋ ನಮಃ. ನಾರದರು ಏನು ನಾರದರೆ ನಾವು ನನ್ನ ಆಸ್ಥಾನದಲ್ಲಿ ನನ್ನ ಜಾತಕ ಕರ್ಮ ನಡೆಸಿದ ಜಗತ್ಕರ್ತ ಬ್ರಹ್ಮನ ಪುತ್ರನೆಂದು ಒಳಗೆ ಕರೆಯುತ್ತಿರುವೆ. ನೋಡಿ ನೋಡಿ ನನ್ನ ರಾಜ್ಯವನ್ನು, ನನ್ನ ರಾಜ್ಯಭಾರವನ್ನು. ಪ್ರಪಂಚದ ಅತಿ ಅಮೂಲ್ಯವಾದ ರತ್ನ, ವಜ್ರ, ವೈಡೂರ್ಯವೆಲ್ಲವೂ ಈಗ ನನ್ನದು. ನನ್ನ ಬಳಿ ಇಲ್ಲದಿರುವುದು ಈಗ ಏನೂ ಇಲ್ಲ. ಭಲೆ ಜಲಂಧರ ಭಲೆ, ಬಹಳ ಸಂತೋಷ. ಆದರೆ ಇದೆಲ್ಲಕ್ಕೂ ಮೀರಿದ ಅನರ್ಘ್ಯ ರತ್ನವೊಂದು ಕೈಲಾಸದಲ್ಲಿದೆ ಜಲಂಧರ, ಕೈಲಾಸದಲ್ಲಿದೆ. ನಾರಾಯಣ ನಾರಾಯಣ. ನೋಡಿದವರ ಮನಸ್ಸನ್ನು ಕ್ಷಣ ಮಾತ್ರದಲ್ಲಿ ಆವರಿಸುವ ಸ್ತ್ರೀರತ್ನ. ಪರಶಿವನನ್ನೇ ಪರವಶ ಮಾಡಿಕೊಂಡ ಪಾರ್ವತಿ ಎಂಬ ಅಮೂಲ್ಯ ರತ್ನ. ತಡ ಮಾಡದೆ ಹೋಗಿ ಆ ರತ್ನವನ್ನು ನಿನ್ನದಾಗಿಸಿಕೋ ಜಲಂಧರ. ರಾಹು,
ಏನು ತಿಳಿಸಲು ಬಂದ ದೂತ ನಾನು. ದೂತನಾದ ನೀನು ವರ್ತಿಸುತ್ತಿರುವ ರೀತಿಯೇ ಸರಿಯಿಲ್ಲ ಎಂದಾಗ ನಿನಗೆ ಸಮಾಧಾನ ಹೇಳುವವನು ನಾನಲ್ಲ, ಕಿಂಕರ. ಕ್ಷಮಿಸಿ ಪ್ರಭು, ನನ್ನನ್ನು ಕ್ಷಮಿಸಿ. ಈ ವಿಚಿತ್ರ ಪ್ರಾಣಿಯಿಂದ ನನ್ನನ್ನು ರಕ್ಷಿಸಿ. ಅಷ್ಟು ಕಿಂಕರ, ನಿನ್ನ ಹಸಿವಿಗೆ ನೀನೇ ಆಹಾರವಾಗು. ನಿಲ್ಲಿಸು ಪುರುಷ ಸಿಂಹ, ನಿನ್ನ ಕರ್ತವ್ಯ ಪರಿಪಾಲನೆ ಮೆಚ್ಚಿದೆ. ಇನ್ನು ಮುಂದೆ ನನ್ನ ಗಣಗಳಲ್ಲಿ ಒಂದಾಗಿ ಕೀರ್ತಿಮುಖ ಎಂಬ ನಾಮದಿಂದ ನನ್ನ ಹೆಸರಿರುವಲ್ಲೆಲ್ಲ ದ್ವಾರಪಾಲಕನಾಗಿ ಉತ್ತುಂಗವನ್ನು ಅಲಂಕರಿಸು. ಶರಣೆಂದು ಬಂದವನನ್ನು ಸಂರಕ್ಷಿಸುವುದು ಶಿವನ ಮೊದಲ ಕರ್ತವ್ಯ. ರಾಹು, ನಿರ್ಭಯದಿಂದ ಹಿಂತಿರುಗಿ ಆ ನಿನ್ನ ಜಲಂಧರನಿಗೆ ತಿಳಿಸು, ಯುದ್ಧಕ್ಕೆ ಹೆದರುವುದು ಈ ಮಹಾದೇವನ ಕಲ್ಪನೆಯಲ್ಲೂ ಇಲ್ಲ ಎಂದು. ಎಲೈ ಶಿವನೇ, ನನ್ನ ದೂತನಿಗೆ ಅವಮಾನ ಮಾಡಿ ಕೈಲಾಸದಲ್ಲಿ ಅವಿತು ಕುಳಿತಿರುವೆಯಾ? ಬಾ, ಆನಂದದ ಯುದ್ಧಕ್ಕೆ. ನಿನ್ನ ಶಿರವನ್ನು ಚೆಂಡಾಡಿ ಆ ರಕ್ತದಿಂದ ನನ್ನ ಅಸುರ ಕುಲ ದೈತ್ಯರಿಗೆ ತರ್ಪಣವನ್ನೀಯುವೆ. ಯುದ್ಧವನ್ನೇ ಬಯಸಿ ಬಂದ ನಿನಗೆ ನನ್ನ ಮಾತು ಸಮಾಧಾನ ನೀಡದು. ಸಿದ್ಧನಾಗು ಯುದ್ಧಕ್ಕೆ. ಕಾಲಾಯ ತಸ್ಮೈ ನಮಃ. ಬಂಧಿ, ಪರಶಿವನು ಈಗ ನನ್ನ ಬಂಧಿ. ಈ ಜಲಂಧರನ ಮಾಯೆಯಲ್ಲಿ ಈಗ ಆ ಪರಶಿವನೇ ಬಂಧಿ. ಇನ್ನು ಆ ಶ್ರೀರತ್ನವು ನನ್ನದು. ಕೈಲಾಸಾಧಿಪತಿಯ ರೂಪ ತಾಳಿ ತೆರಳಿ ಆ ರತ್ನವನ್ನು ನನ್ನನಾಗಿಸಿಕೊಳ್ಳುವೆ. ಸತಿ ಪಾರ್ವತಿ, ನಾನು ಜಲಂಧರನೊಡನೆ ಯುದ್ಧ ಗೆದ್ದು ಬಂದಿರುವೆ. ಆಯಾಸದಿಂದ ಬಂದ ನನಗೆ ನಿನ್ನ ಮುಖಸಿರಿಯನ್ನು ತೋರಿ ಈ ಆಯಾಸದಿಂದ ಬಿಡುಗಡೆ ನೀಡುವೆಯಾ? ಸತಿ ಪಾರ್ವತಿ,
ಇದ್ದಾನೆ. ನಮ್ಮಿಂದ ಇವನ ಸಂಹಾರ ಅಸಾಧ್ಯ ಮಾತೆ. ಅವನ ಸೃಷ್ಟಿಕರ್ತನೇ ಅವನ ಸಂಹಾರಕನಾಗುವನು. ಮಹಾವಿಷ್ಣುವಿನ ಶಂಖನಾದದೊಂದಿಗೆ ಅವನ ಮಾಯಾ ಕವಚದಂತಿರುವ ಶಕ್ತಿಯು ಕುಗ್ಗುತ್ತದೆ. ಕಾಲದ ನಿಯಮದಂತೆ ಮಾಯೆಯಲ್ಲಿ ಬಂದಿಯಾಗಿರುವ ಪರಶಿವನೇ ಅವನ ಪ್ರಾಣಾಗ್ನಿಯನ್ನು ನಂದಿಸುತ್ತಾನೆ. ಆ ನಿಮ್ಮ ತಂದೆಯಿಂದಲೇ ನನ್ನನ್ನು ಏನೂ ಮಾಡಲಾಗಲಿಲ್ಲ. ಇನ್ನು ನೀವು ಇಂದಿಗೆ ನಿಮ್ಮ ಪರಿಸಮಾಪ್ತಿ. ಜಲಂಧರ, ನಿನ್ನ ಪಾಪದ ಗುಣ ತುಂಬಿತು. ಯಾವ ಪತ್ನಿಯ ಪಾವಿತ್ರ್ಯತೆಯ ಕವಚದಿಂದ ಇಷ್ಟೆಲ್ಲ ಮೆರೆದೆಯೋ ಅದು ಇಂದಿಗೆ ಮುಗಿಯಿತು. ಲಯಕಾರದಲ್ಲಿ ಲಯನಾಗಲು ಸಿದ್ಧನಾಗು. ಅದೋ ನೋಡಲ್ಲಿ ನಿನ್ನೆಡೆಗೆ ನುಗ್ಗಿ ಬರುತ್ತಿರುವ ಆ ಪ್ರಳಯಾಗ್ನಿ ಮಹಾಪ್ರಳಯ. ಬಂದೆಯಾ? ಬಾ, ಬಾ. ಈ ಬಾರಿ ನಿನ್ನನ್ನು ಬಂಧಿಸುವುದಿಲ್ಲ, ನಿನ್ನನ್ನು ಸಂಹರಿಸುವೆ. ದೈತ್ಯ ಕುಲಕ್ಕೆ ಆದ ಮೋಸಕ್ಕೆ ನಿನ್ನ ಅಂತ್ಯದಿಂದಲೇ ಪರಿಹಾರ. ನೀವೇ ಬಂದ ಮೇಲೆ ಈ ಮಾಯೆಯ ಅವಶ್ಯಕತೆ ನನಗಿಲ್ಲ. ಬರುವೆ, ಬರುವೆ. ನನ್ನ ಅಸಲಿ ರೂಪದಲ್ಲಿಯೇ ನಿನ್ನನ್ನು ಸಂಹರಿಸುವೆ. ಶತಮೂರ್ಖ ಲಯಕರ್ತನಿಗೆ ಸವಾಲೆ. ನಿನ್ನ ಜನನಕ್ಕೆ ಕಾರಣ ಯಾರೆಂಬುದನ್ನು ಮರೆಯಬೇಡ. ಪರಶಿವನ ತಾಳ್ಮೆಯನ್ನು ಪರೀಕ್ಷಿಸಿ ಉಳಿದವರಿಲ್ಲ. ಯಾರೆದುರು ಯುದ್ಧಕ್ಕೆ ನಿಂತಿರುವೆ ಎಂದು ನಿನಗೆ ತಿಳಿಯದು. ತಂದೆ ಸರ್ವೇಶ್ವರ, ನಡೆಯಲಿ ದುಷ್ಟ ಸಂಹಾರ. ತೋರು ಬಾ ನಿನ್ನ ರೌದ್ರ